5 ಗಂಟೆಗೆ ಬಿಡೋ ಟೈಮಲ್ಲಿ 6 ಗಂಟೆಗೆ ಬಿಡ್ತಾ ಇದೀವಿ. ಎಲ್ಲ ಈ ನನ್ನ ಮಗನಿಂದಾನೆ. ಮಕ್ಕ ತೋರಿಸಿ ಮಹಾಪ್ರಭು. ಬಿಡು ಬಿಡು, ಇಲ್ಲಿ ಮಿರರ್ ಕಾಣ್ತಾ ಇದೆಯಾ? ನಂದು ಪಾಂಡಿಚೇರಿ ಹೋಗಿದ್ವಲ್ಲ, ಆ ಮ್ಯಾಗ ಟಚ್ ಮಾಡಿದ್ದೆ ಗಾಡಿ. ಅದು ಟೈರ್ ಉಜ್ಕೊಂಡೆ ಗಾಡಿ ಹೋಗಿ ನುಗ್ತದ. ನಿಮಿಷ ಪೆಟ್ರೋಲ್ ಗಾಡಿ ಅಲ್ಲ ಗುರು. ಇದೇನಿದು ಅರ್ಥವೇ ಆಯ್ತಿಲ್ವೇ? ಇಲ್ಲೋ ಇವನು ರೀಸೆಟ್ ಮಾಡ್ಬಿಡೋಣ. ಗೊತ್ತು. ಸ್ಪೀಕರ್ ಒಂದು ಸ್ವಲ್ಪ ನೀನು ಅನ್ನೋದು ಬಿಡುವ. ಬಾಸ್ ಸ್ಪೀಕರ್ ಗೋಯಿಂದ ಸ್ಪೀಕರ್ ಇನ್ನೊಂದಿತ್ತು, ಅದು ನೋಡ್ತಾ ಇದ್ದೆ. ಹೌದಾ? ಸರಿ ಬನ್ನಿ. ಬಲ ಫೋನ್ ಮಾಡಿ ನಂಗೆ. ಮಹಾಪ್ರಭು ಸ್ಪೀಕರ್ ತಗೋಬೇಕಷ್ಟೇ, ಮುಂದೆ ಇರೋದು ಆಪ್ಷನ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಬರೀ ಬೇಗ ಬಂದ್ರಿ. ಸ್ಪೀಕರ್ ಹುಡುಕ್ತಾ ಇದ್ ನಾವು. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಟಿ ಬ್ಲಾಗ್ಸ್. ನಾನು ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಮದುವೆ ಇತ್ತು ಕೊಪ್ಪದಲ್ಲಿ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ತಿಳ್ಕೊಂಡು ಮದುವೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ವಿ. ಎಲ್ ಪೆಟ್ರೋಲ್ ಬಂಕ್ ಎಣ್ಣೆ ಮೇಲಿಗೆ. ಸೊ ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ನಾವು ಹೋಗ್ತಿರೋದೆ ಕೊಪ್ಪ ಕಡೆ. ಅಲ್ಲಿ ಹೋಗ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ ಬಂದಿರೋ ಸ್ಪೀಕರ್ಗಳನ್ನ. ಏನು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಿಂಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮನೇಲಿ ಐತೆ ಆಪಲ್. ನಮ್ಮ ಕಾರಲ್ಲಿ ಆಡಿಯೋ ವರ್ಕ್ ಆಗ್ತಿಲ್ಲ, ಅದಕ್ಕೆ ಒಂದು ಸ್ಪೀಕರ್ ತರಿಸಿದ್ವಿ. ಯಾರು ನೋಡ್ಬೇಡಿ ವಿಡಿಯೋನ. ಕೆಲಸ ಇಲ್ಲ ಸರಿ ಆಯ್ತು. ಚೆನ್ನಾಯ್ತು ಆಯ್ತಾ? ಅಲೆಕ್ಸಾ ತರ ವರ್ಕ್ ಇಲ್ಲ. ವಾಯ್ಸ್ ಕಾಮೆಂಟ್ ಎಲ್ಲ ತಗೊಳಲ್ಲ. ಕಾರಲ್ಲಿ ಸ್ಪೀಕರ್ ವರ್ಕ್ ಆಗ್ತಿರ್ಲಿಲ್ಲ, ಸೊ ಅದಕ್ಕೆ ಗ್ಯಾಪಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಗ್ಯಾಪಲ್ಲೇ ನಾನು ಇನ್ಸ್ಟಾಮಾರ್ಟಿಂದ ಒಂದು ಸ್ಪೀಕರ್ನ ಆರ್ಡರ್ ಮಾಡಿದ್ದೆ. ಸೊ ಸ್ಪೀಕರ್ ಎತ್ಕೊಂಡು ನಾವು ಹೋಗಿ ದೇವಸ್ಥಾನಕ್ಕೆ ಪೂಜಾರಿ ಪಾಪ ಬೇಜಾರಾಗಿದ್ದಾನ ನಿನ್ನ ನೋಡದೆ. ನಾವು ಬೇಲೂರು ಹತ್ರ ಬಂದಿದ್ದೀವಿ. ಜಾಗ ತುಂಬ ಚೆನ್ನಾಗಿತ್ತು. ಮುಂದೆ ನಾವು ಮದುವೆಗೆ ಹೋಗ್ತಾ ಇದ್ದಾರೆ. ತುಂಬ ಟೇಸ್ಟ್ ತೊಗೊಂಡಿದ್ವಿ. ಈ ಹೋಟ್ಲ ಹತ್ರ ಹೋಗ್ತಿದ್ವಿ. ಇಲ್ಲಿ ರಾಗಿ ಇಡ್ಲಿ ಮತ್ತು ಪಾಲಕ್ ಇಡ್ಲಿ ತಿಂದ್ವಿ. ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು. ಹೊರಿ ಬರಲಿ.
ಹೋಗೋಣ ಸರ್, ಇದೆ ಜನ. Abhishek, you want to take some break here? ನೋ ಬ್ರೇಕ್. ನಿಂತುವಾಗ ಟೈಮ್ ಆಗೈತೆ ಗಡಿಯಲ್ಲಿ ಬ್ರೇಕ್. Dinner really? ದಿನಾರ ಚೌಟ್ರಲ್ಲಿ ಎಂಗೇಜ್ಮೆಂಟ್ ಹೋಗಲ್ಲ. ಅಂತಂದ್ರೆ ನಾಳೆ ಡಿನ್ನರ್ವರೆಗೂ ಅಲ್ಲೇನು? 5, 6, 7, 8. ಪರವಾಗಿಲ್ಲ, ಸರಿ ಐತೆ. ರಾತ್ರಿ ಎಲ್ಲ ಬಂದ್ಬಿಟ್ರೆ ಮತ್ತೆ ಬರ್ಬೇಕಲ್ಲ, ಬರೋದು. ಇಷ್ಟೊತ್ತು ತನಕ ನಾವು ಮೇನ್ ರೋಡ್ ಬಂದ್ಬಿಟ್ಟಿರ್ತೀವಿ. ಹೌದಾ? ಇವಾಗ ಬಿಟ್ಟಲ್ಲ ಅಂದರೆ ಇನ್ನೂ ಸಂಜೆ ಆದರೆ ಬರ್ಲಾರಿ ತಂಬಿಡ ಲಾರಿ ಮಚ್ಚಾ. ನಾನು ಅದ್ರಿಂದ ಅಲ್ಲಿಂದ ಹಿಂದೆ ಐತೆ. ಏನು ನನಗಾಗಿ ಅಂತ ನೆನ್ಸ್ಬಿಡೋ ಮಾಡ್ಬಿಟ್ಟು ನಾನು ಬಾಳೆ ಒಂದರ ಬಗ್ಗೆ ಬಾಳೆ ಒಂದವರು ಹೊರಗೆ ಜಮ್ಮ ಐತೆ ಯಾವಾಗ ಗೊತ್ತಿಲ್ಲ. ಬಸ್ ನಮಸ್ಕಾರ. ಜಾಸ್ತಿ ಮರ್ಯಾದೆ ಕೊಟ್ಬಿಡಿ, ಹೋಗಿ ತಿರ್ಸಿ. ಏನು ಚೇರ್ ಕಾవాలి ನೀನು ಅಡುಗೆ ರಂಟಾಗದಾರ ಇದೇನು ಇದು ಮರ ಡಿಫ್ರೆಂಟ್ ಆಗಿದೆ. ಏನ್ರ ಇಡ್ರಿ ಆನ್ ದ ವೇ ನಾವು ಕೊಪ್ಪಗೆ ಹೋಗ್ತಾ ಇಲ್ಲೊಂದು ಒಳ್ಳೆ ವಾಟರ್ ಪಾಯಿಂಟ್ ಸಿಕ್ತು. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಬನ್ನಿ ತೋರಿಸಿ ಹೇಗಿದೆ ಅಂತ. ಒಬ್ಬ ಎಂತ ಜಾಗ ಗುರು, ಸಾಕಾಗಿದೆ. ಮೆಟ್ಟಿಲುಗಳು.
ಅಬ್ಬಾ ಸಕ್ಕತ್ತಾಗಿದೆ. ನಂದಿ ಭಗವಾನ್ ಬೇರೆ ಇದ್ದಾರೆ. ಒಬ್ಬ ಓ ಮಚ್ಚ ನಮಸ್ಕಾರ ಸರ್. ಕಣಕಣದಲ್ಲ ಸೇರಿಸುವಾಗ ಫುಲ್ ವಾವ್ ಎಕ್ಸ್ಪ್ರೆಷನ್ ವಾವ್ ತೆಳಗೆ ಬಿಟ್ಟಿರೋದು ಅದಾ ಲೈಟ್ ಬರ್ತದೆ ಲೈಟ್. ಅಲ್ಲಿಂದ ಹೇಳ್ಕೊಂಡ್ಬಂದಿದ್ದು ಹೇಳ್ಕೊಂಡು ನಾಗರ ಕಲ್ಲಿದಾ ಇಲ್ಲಿ ಇಲ್ಲ ಇದು ಹಂಗೆ ಮರ ಇದು. ಓ ಅಲ್ಲಿ 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 ಓ ಗೈಸ್ ನೋಡಿ ತೇಜ ಅಂತ ಬಾಯ್ ಬಿಟ್ಕೊಂಡು ನಡಿಯಲೇ. ಹತ್ರ ಹತ್ರ ರಿವರ್ ವ್ಯೂ ನೋಡ್ಕೊಂಡು ನಾವು ಸೀದಾ ಹೋಗಿದ್ದೆ ನಾವು ಬುಕ್ ಮಾಡಿದ ಹೋಮ್ ಸ್ಟೇ ಹತ್ರಕ್ಕೆ. ಹೋಗು ಹೋಗು ಆರ ನೋಡಿ ಇದು ಹಾರ್ನ್ ಬಿಲ್ ಮಚ್ಚ. ಅದು 9448940116 ಹಾರ್ನ್ ಬಿಲ್ ಅದು 4016 ಅಂದ್ರೆ ಮಚ್ಚ ಪಕ್ಷಿ ಹೆಸರು 61 ಒಂದು ಮನೆ ತರ ಯಾವುದು ಚೆನ್ನಾಗಿದೆ. ಹಾಂ ಬಲು ನಾಯಿದೆ ಬಲು ನಿಮ್ಮ ಫೇವ್ರೇಟ್ ಮಚ್ಚ. ನಮಗೇನು ಪರವಾಗಿಲ್ಲ ನಾ ಇದ್ರೆ ಇಲ್ಲೇ ಪಾರ್ಕ್ ಮಾಡೋದು ಮೇಡಮ್. ನಾವು ಬುಕ್ ಮಾಡಿದ್ದು ಹೋಮ್ ಸ್ಟೇ ಹೆಸರು ಬಂದು ವಿಜಯ್ ನರ್ಸಿ ಆ್ಯಂಡ್ ವಿನೋ ಹೋಮ್ ಸ್ಟೇ ಅಂತ.
ಇದು ನರ್ಸರಿ ಮತ್ತು ಹೋಮ್ ಸ್ಟೇ ಎರಡೂ ಇದೆ ಇಲ್ಲಿ. ಕ್ರೇಜಿ ಮಾತ್ರ, ಒಳ್ಳೆ ವ್ಯೂ. ಒಳ್ಳೆ ಪ್ಲಾಂಟೇಶನ್ ಮಾಡಿದ್ದಾರೆ. ನಾವು ಬಂದಿರೋ ಹೋಮ್ ಸ್ಟೇ ಹೆಸರೇ ವಿಜಯ ನರ್ಸರಿ ಮತ್ತೆ ವಿನಿ ಹೋಮ್ ಸ್ಟೇ ಅಂತ. ಮನೆ ಒಳಗಡೆ ಆಫೀಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಎಂಟ್ರಿ ಆಗ್ತಿದ್ದಂಗೆ ಒಂದು ರಾಕ್ ಅಂಡ್ ರೋಲ್ ಚೇರ್ ಇದೆ. ಇದು ನೋಡಿ, ಇದು ಹಳೆ ಕಾಲದಲ್ಲಿ ಕಾಫಿ ಪೌಡರ್ ಮಾಡಕ್ಕೆ ಯೂಸ್ ಮಾಡ್ತಿದ್ದು ಮಿಷಿನು ಅಂಡ್ ಹಳೆ ಟೈಪ್ ರೈಟರ್ ಎಲ್ಲ ಇದೆ. ತುಂಬ ಯುನೀಕ್ ಆಗಿದೆ ಹೋಮ್ ಸ್ಟೇ ಮಾತ್ರ. ನೋಡಿ, ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದೆಲ್ಲ ಇದೆ. ಟಾಯ್ಸ್, ವುಡನ್ ಟಾಯ್ಸ್. ಇದು ನೋಡೋಕೆ ಒಳ್ಳೆ ಒಂದು ಆರ್ಟ್ ಗ್ಯಾಲರಿ ಥರನೇ ಕಾಣಿಸ್ತಾ ಇದೆ. ಒಳ್ಳೆ ಆಂಟಿಕ್ ಪೀಸ್ ನಾನು ಕಲೆಕ್ಟ್ ಮಾಡಿದ್ದೆ, ಸಕ್ಕತ್ತಾಗಿದೆ. ವಿಂಡೋ ಇಂದ ವ್ಯೂ ನೋಡಿ ಹೆಂಗಿದೆ ಅಂತ. ಒಂದು ಸಿಟ್ ಔಟ್ ನೋಡಿ, ಸಕ್ಕತ್ತಾಗಿದೆ ಸಿಟ್ ಔಟ್ ಬಂದು. ಮೇಂಟೈನ್ ಮಾಡಿದ್ದೀರಾ, ಒಂಥರ ಅಟ್ರಾಕ್ಟಿವ್ ಆಗಿದೆ ನಾವು ಬಂದ ತಕ್ಷಣ. ರಾಧಾಕೃಷ್ಣ ಎಲ್ಲ ಆಂಟಿಕ್. ಮ್ಯಾಮ್ ಇದೆಲ್ಲ ನಿಮ್ಮನೇದೇನಾ ಇಲ್ಲ ನೀವು ತಗೊಂಡ್ರೆ ಪರ್ಚೇಸ್ ಮಾಡಿದ್ದೀರಾ? ಇದು ಚಿಕ್ಕ ಕೊಳಗ ಅಂತಾರಲ್ಲ ಇದಕ್ಕೆ.
ನಾವು ಊರಲ್ಲೆಲ್ಲ ನೋಡಿದ್ವಿ ಅಜ್ಜಿ ಹತ್ರ ಇದು ಯೂಸ್ ಮಾಡ್ತೀವಿ. ನಮ್ಮ ಅಪ್ಪನ ಅಮ್ಮ ಹಾ. ಆಲ್ಮೋಸ್ಟ್ ಈಗ ನಮ್ಮ ಅಪ್ಪನೇ 83 years. ಓ. ಅವ್ರ ಅಮ್ಮ ಯೂಸ್ ಮಾಡ್ತಾ ಇದ್ದಿದ್ದಂತೆ ಇದು ಆಯ್ತಾ. ಇದು. ಆಮೇಲೆ ಇದು ಅಕ್ಕಿ ಅಂತ ಮಾಡ್ತಾ ಇದ್ದಿದ್ದು ಪಾವು ಪಾವು. ಗಂಟೆ. ಆ ಗಂಟೆಗಳಾದ್ರೂ ಸಿಕ್ಕತ್ತೆ ನಿಮ್ಗೆ ಇದೆಯಲ್ಲ. ಅಲ್ಲಿ ಹೊರಗಡೆ ಒಂದು ದೊಡ್ಡ ಸೊ ಏನ್ ಮೇಡಮ್ ಇದು ಇದೇನಾ? ಕಲ್ಲಿಂದ ಓಕೆ, ಕಲ್ಲಿಂದ. ಇದು ಏನಕ್ಕೆ ಇದು? ಅದು ಹಿಂದೆಲ್ಲ ಅದ್ರಲ್ಲಿ ಅಡಿಕೆ ಬೇಯಿಸ್ತಾ ಇದ್ರಂತೆ. ಸುಣ್ಣದ ಮಾರ್ಕ್ ಆಗಿದೆ. ಹಾ, ಅದು ನಿಮ್ಗೆ ಬಳಪದ ಕಲ್ಲು ಅಂತಾರಲ್ಲ, ಗೊತ್ತಾ? ಆತರ ಹೇಳ್ತಾರೆ, ಇಲ್ಲೆಲ್ಲ ಬಳಪದ ಕಲ್ಲು ಅಂತ ಹೇಳ್ತಾರೆ. ಹೌದೌದು. ಹೋಮ್ ಸ್ಟೇಲಿ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಸಂಜೆ ಆಗಿತ್ತು. ಸಂಜೆ ಆದಮೇಲೆ ನಮ್ಮ ಫ್ರೆಂಡ್ ರಿಸೆಪ್ಷನ್ ಇತ್ತು. ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ಚೌಟ್ರಿ ಹತ್ರ ಹೋದ್ವಿ. ಸ್ಮೈಲ್. ಓಂ ಇಷ್ಟಂಚ ವೀತಂಚ ಹೇತನೋ ದ್ಯಾವಾ ಪೃಥಿವೀಯಗಂ ಮತಸ್ತಾತಾಂ ಇಹಗ ಸರ್ವಾಮಸ್ಯೇದಂಚ ನಮೋ ದೇವೇಭ್ಯಃ ವಾಚಾ ದತ್ತಾಮಜಾಗನ್ಯಾಂ ಉತ್ಸಾರ್ಥಂ ಸ್ವೀಕೃತಾಮಜಾ ನಿಷ್ಠಿತತ್ವಂ ಸುಖೀ ಭವ ವಾಂಗ್ನಿಷ್ಠಯ ಮುಹೂರ್ತಸ್ಸ ಮುಹೂರ್ತೋಸ್ತಿತ್ಯನ ಗೃಹ್ಣಂತು. ಓಂ ಸುಮುಹೂರ್ತೋಸ್ತು. ಸಂಜೆ ಎಂಗೇಜ್ಮೆಂಟ್ ಆದಮೇಲೆ ರಿಸೆಪ್ಷನ್ ಇತ್ತು. ರಿಸೆಪ್ಷನ್ ಆದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಬಂದಮೇಲೆ ಹಳದಿ ಶಾಸ್ತ್ರ ಮಾಡ್ತಾಯಿದ್ರು. ಹಳದಿ ಶಾಸ್ತ್ರ ಮುಗ್ದಿದೆ. ನಾವು ಹುಡುಗ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಸ್ವಲ್ಪ ಹೊತ್ತಲ್ಲೇ ಎಂಜಾಯ್ ಮಾಡಿಬಿಟ್ಟು ಮತ್ತೆ ಹೋಮ್ ಸ್ಟೇ ಕಡೆ ಹೋಗಿದ್ವಿ. ಸೊ ಇದಾಗಿತ್ತು ನಮ್ಮ ಫ್ರೆಂಡ್ ಮದುವೆಯ ಫಸ್ಟ್ ಪಾರ್ಟ್ ವೀಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಜೈ ಶ್ರೀರಾಮ್.